ಹಲೋ, ಹಾಯ್, ನಮಸ್ತೆ ಕರ್ನಾಟಕ. ಇದು ಸುಮಿತ್ರಾ ಜಿ ನಾಯಕ್ ಫ್ರಮ್ ಕಡೂರು. ನೀನು ಬಂದ ಮೇಲೆ ತಾನೇ ಇಷ್ಟು ಚಂದ ಈ ಬಾಳು, ನೀನೆ ತಾನೇ ಹೇಳಿಕೊಟ್ಟೆ ಜೀವಿಸಲು. ಕಂಗಳು ಹಿಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ಸೆಳೆದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶುಭ ಗುರುವಾರ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ನಾನಿವತ್ತು ರಾಯರ ಬಗ್ಗೆ ನನಗೆ ಗೊತ್ತಿರೋ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ರಾಯರ ಬಾಲ್ಯಾವಸ್ಥೆ ಅಷ್ಟು ಅನುಕೂಲವಾಗಿರಲಿಲ್ಲ. ತುಂಬ ಕಡು ಬಡವರಾಗಿದ್ದರು. ಮನೆಯಲ್ಲಿ ದೀಪಕ್ಕೆ ಹಾಕೋಕೆ ಎಣ್ಣೆ ಕೂಡ ಇರ್ತಿರ್ಲಿಲ್ಲ. ನೀರು ಕುಡಿಯೋಕೆ ಒಂದೇ ಒಂದು ಲೋಟ ಇತ್ತಂತೆ, ಅದು ತಳ ಇಲ್ಲದೆ ಇರೋದು. ಕೈಯನ್ನು ಅಡಿಯಲ್ಲಿ ಹಿಡ್ಕೊಂಡು ನೀರು ಕುಡಿತಾ ಇದ್ರಂತೆ. ಆದರೂ ರಾಘವೇಂದ್ರ ಸ್ವಾಮಿಗಳು ನಮ್ಗೆ ಯಾಕೆ ಇಷ್ಟೊಂದು ಕಷ್ಟ ಅಂತ ಹಿಂಜರಿಲಿಲ್ಲ. ಯಾಕಂದರೆ ಕಷ್ಟಗಳನ್ನು ಎದುರಿಸಿದಷ್ಟು ನಾವು ಗಟ್ಟಿಯಾಗ್ತಾ ಹೋಗ್ತೀವಿ. ಇವಾಗ ಬೇಡಿದ್ದನ್ನು ನೀಡೋ ಕಾಮಧೇನು ಆಗಿದ್ದಾರೆ, ಕಲ್ಪವೃಕ್ಷ ಆಗಿದ್ದಾರೆ. ಆಮೇಲೆ ಇನ್ನೊಂದು ವಿಷಯ, ನನಗೆ ತುಂಬ ಕಮೆಂಟ್ಸ್ಗಳು ಬರ್ತಾ ಇವೆ. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟಿಂಗ್. ಒಬ್ಬರು ಹಳ್ಳಿ ಕಡೆ ಸಾಂಬಾರ್ ರೆಸಿಪಿನ ತೋರಿಸಿ ಅಂತ ಹೇಳಿದ್ರಿ. ಖಂಡಿತ ಮ್ಯಾಮ್. ಇನ್ನೊಬ್ಬರು ಚೆನ್ನಾಗಿ ಲಾಗ್ ಮಾಡ್ತಾ ಇದ್ದೀರಾ, ದೇವ್ರು ಒಳ್ಳೇದು ಮಾಡಲಿ ಅಂತ ಮೆಸೇಜ್ ಮಾಡಿದ್ದೀರಾ. ಥ್ಯಾಂಕ್ಸ್ ಅಣ್ಣ. ಇವತ್ತು ದಿನನಿತ್ಯದಂತೆ ಕೆಲಸಕ್ಕೆ ಹೋದೆ. ಗುರುವಾರ ಆದ್ದರಿಂದ ಸ್ನಾನ ಮಾಡಿ ಪೂಜೆ ಮುಗಿಸಿ ಕೆಲ್ಸಕ್ಕೆ ಹೋದೆ. ಹೋಗ್ತಾ ದಾರಿಲಿ ಡೀಸೆಲ್ ಹಾಕ್ಸ್ಕೊಂಡು ಹೊಸಳ್ಳಿ ಹತ್ರ ನೀರು ತುಂಬಿಕೊಂಡು ಹೋದ್ವಿ. ಇವತ್ತು ತೋಟದಲ್ಲಿ ಬೆಟ್ಟದ ನೆಲ್ಲಿಕಾಯಿ ಮರ ನೋಡಿದೆ. ಕೆಳಗೆ ಬಿದ್ದ ಒಂದು 5-6 ಕಾಯಿಗಳನ್ನ ಆರಿಸ್ಕೊಂಡು ತಗೊಂಡು ಬಂದೆ. ಇದನ್ನು ಕೊಬ್ಬರಿ ಎಣ್ಣೆಲಿ ಹಾಕಿ ಕುದಿಸಿ ತಲೆಗೆ ಹಚ್ಕೊಂಡ್ರೆ ಕೂದಲು ಶೈನ್ ಬರುತ್ತೆ. ಮಧ್ಯಾಹ್ನ ಊಟಕ್ಕೆ ಕೂತ್ಕೊಂಡಾಗ ಹುಡುಗರು, ಅಕ್ಕ ಲಾಕ್ ತುಂಬ ಚೆನ್ನಾಗಿ ಬರ್ತಾ ಇದೆ, ನಮ್ಮದು ಒಂದು ವಿಡಿಯೋ ಮಾಡಿ ಹಾಕಿ ಅಂದರು. ಸರಿ ಅಂಥೇಳಿ ವಿಡಿಯೋ ಮಾಡಿದೆ. ಸಂಜೆ ತನಕ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್. ಬಾಯ್.